ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೇಡೀಸ್ ಫ್ಯಾಷನ್. ನಾನು ಇವತ್ತಿನ ಡಿಸೈನ್ನ ಮಾಡೋದಕ್ಕೆ ಹರಳೆ ದಾರನ ತೊಗೊಂಡಿದ್ದೀನಿ. 9 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ. 9, 10 ಯಾವುದಾದ್ರೂ ತೊಗೋಬೋದು. ಫಸ್ಟು ನಾವು ನೋಡಿ ಲೇಸ್ನ ರೈಟ್ ಸೈಡಿಂದ ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಟೈಮ್ಸ್ ಲಾಕ್ನ ಮಾಡ್ಕೋತಾ ಇದ್ದೀನಿ. ಲಾಕ್ ಅಂತ ಹೇಳಿದ್ರೆ ಸಿಂಗಲ್ ಕ್ರೋಶ. 2 ಟೈಮ್ಸ್ ಲಾಕ್ನ ಮಾಡಿಕೊಂಡು ನೋಡಿ, ಇಲ್ಲಿ ನಾನು ಒಂದು ಚೈನ್ನ ಹಾಕ್ಕೊಂಡು ಮತ್ತೆ ಲಾಕ್ ಮಾಡ್ಕೋತಾ ಇದ್ದೀನಿ. ಇದು ನಮಗೆ ಬೇಸ್ ಲೈನ್ ಆಗಿರುತ್ತೆ. ಮತ್ತು ನೋಡಿ, ಲಾಕ್ ಆದಮೇಲೆ ಒಂದು ಚೈನ್ನ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು. ಅಂದರೆ 1 ಪಾಯಿಂಟ್ ಗ್ಯಾಪಲ್ಲಿ ನಾವು ಇದನ್ನು ಲಾಕ್ ಮಾಡ್ಕೋಬೇಕು. ಒಂದು ಚೈನ್ ಹಾಕ್ಕೋಬೇಕು. ಆ ಒಂದು ಚೈನ್ ಎಲ್ಲಿಗೆ ರೀಚ್ ಆಗುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಒಂದು ಚೈನು ಮತ್ತು ಲಾಕು, ಇದು ನಮಗೆ ಬೇಸ್ ಲೈನು. ಇದೇ ರೀತಿ ನಾವು ಫುಲ್ಲು ಸ್ಯಾರಿಗೆ ಹಾಕ್ಕೊಳ್ಳೋದಾದರೆ ಫುಲ್ಲು ಸ್ಯಾರಿ ಇದೇ ರೀತಿ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೋಬೇಕು. ಇದು ಫಸ್ಟ್ ಸ್ಟೆಪ್ಪು. ಒಂದು ಚೈನ್ನ ಹಾಕ್ಕೋಬೇಕು, ಅದೆಲ್ಲಿಗೆ ರೀಚ್ ಆಗುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಫುಲ್ಲು ನಾವು ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಆದಮೇಲೆ ಇಲ್ಲಿ ನಾನು 2 ಚೈನ್ನ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಫಸ್ಟ್ ಸ್ಟೆಪ್ಪು ಬರುತ್ತೆ. ನೆಕ್ಸ್ಟ್ ನಾವಿಲ್ಲಿ ಸೆಕೆಂಡ್ ಸ್ಟೆಪ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಕೂಡ ನಾನು ಸೇಮ್ ಕಲರ್ ಥ್ರೆಡನ್ನೇ ತೊಗೊಂಡಿದ್ದೀನಿ. ನಾವಿಲ್ಲಿ ಏನು 2 ಸಿಂಗಲ್ ಕ್ರೋಶನ ಮಾಡ್ಕೊಂಡಿರ್ತೀವಲ್ಲ, ಅದ್ರ ಮಧ್ಯದಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ. ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿ ನೋಡಿ, ನಾನು ಥ್ರೆಡ್ನ ಮೇಲ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೋತೀನಿ. ನಾನಿಲ್ಲಿ ಈ ರೀತಿ ಸ್ವಲ್ಪ ಬಿಗ್ ಸೈಜ್ದು ಗೋಲ್ಡನ್ ಕಲರ್ ಬೀಡನ್ನ ತೊಗೊಂಡಿದ್ದೀನಿ. ಅಂದರೆ ತುಂಬ ಸ್ಮಾಲ್ ಸೈಜ್ ಇಲ್ಲ, ಇದು ಮೀಡಿಯಮ್ ಸೈಜ್ ಇದೆ. ನೋಡಿ, ಲಾಕ್ ಮಾಡಿಕೊಂಡು ಲಾಕ್ ಆದಮೇಲೆ ನಿಡಲ್ ಮೇಲೆ 2 ಸಲ ದಾರನ ಸುತ್ತಕೊಂಡು ನೆಕ್ಸ್ಟು 2 ಚೈನ್ ಗ್ಯಾಪನ್ನು ಬಿಟ್ಟು ಥರ್ಡ್ ಒನ್ ಏನು ಬರುತ್ತೋ ಆ ಚೈನ್ ಗ್ಯಾಪಲ್ಲಿ ನಾವು ಕಂಬನ ಮಾಡ್ಕೋಬೇಕು. ಮಧ್ಯದಲ್ಲಿ 2 ಚೈನ್ ಗ್ಯಾಪನ್ನು ಬಿಡಬೇಕು. ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ನಾವಿಲ್ಲಿ ನಿಡಲ್ ಮೇಲೆ 2 ಸಲ ಥ್ರೆಡ್ನ ಸುತ್ತಕೊಂಡಿರ್ತೀವಲ್ಲ, ಅದನ್ನು 2ರಿಂದ 1, 2ರಿಂದ 1, 2ರಿಂದ 1 ಈ ರೀತಿ ಮಾಡಿಕೊಂಡು ಕಂಬನ ಮಾಡ್ಕೋಬೇಕು. ಕಂಬ ಆದಮೇಲೆ ಮತ್ತೆ ಥ್ರೆಡ್ನ ಮೇಲ್ ಮಾಡಿ ಇನ್ನೂ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೋತೀನಿ. ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ಇಲ್ಲಿ ನಾನು ನಿಡಲ್ ಮೇಲೆ 3 ಸಲ ದಾರನ ಸುತ್ಕೋತೀನಿ. ನೋಡಿ, 3 ಸಲ ದಾರನ ಸುತ್ತಕೊಂಡು ನಾವೇನಿಲ್ಲಿ ಫಸ್ಟ್ ಕಂಬನ ಮಾಡ್ಕೊಂಡ್ವಲ್ಲ ಅದೇ ಗ್ಯಾಪಲ್ಲೇ, ಸೇಮ್ ಅದೇ ಚೈನ್ ಗ್ಯಾಪಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಕಂಬನ ಮಾಡ್ಕೋಬೇಕು. ನೋಡಿ, ಇಲ್ಲೂ ಕೂಡ 2ರಿಂದ 1 ಅಂದರೆ 2 ಲೂಪ್ ಏನಿರುತ್ತೆ ಅದರೊಳಗಡೆಯಿಂದ 1 ಸಲ, ಮತ್ತೆ 2 ಲೂಪ್ ಒಳಗಡೆಯಿಂದ 1 ಸಲ, ಮತ್ತೆ 2 ಲೂಪಿಂದ 1 ಸಲ, ಈ ರೀತಿ 2 ಲೂಪಿಂದ ಥ್ರೆಡನ್ನು ಎಳ್ಕೊಂಡು ಕಂಬನ ಮಾಡ್ಕೋಬೇಕು. ಕಂಬ ಆದಮೇಲೆ ಮತ್ತೆ ಥ್ರೆಡ್ನ ಮೇಲ್ ಮಾಡಿ ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ ಇಲ್ಲಿ ನಾವು 4 ಸಲ ಸುತ್ಕೋಬೇಕು. ನೋಡಿ, 3, 4 ಸಲ ನೀಡಲ್ ಮೇಲೆ ಥ್ರೆಡ್ನ ಸುತ್ಕೋಬೇಕು. ಥ್ರೆಡ್ನ ಸುತ್ತಕೊಂಡು ಇಲ್ಲಿ ನೋಡಿ, ಪಕ್ಕದಲ್ಲಿ ಆ ಚೈನ್ ಗ್ಯಾಪಲ್ಲಿ ಮಾಡಲ್ಲ, ಪಕ್ಕದ ಚೈನ್ ಗ್ಯಾಪ್ ಏನಿರುತ್ತೆ ಆ ಗ್ಯಾಪಲ್ಲಿ ನಾವು ಕಂಬನ ಮಾಡ್ಕೋಬೇಕು. ಆ ಕಂಬದ ಒಳಗಡೆ ಚೈನ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಇಲ್ಲೂ 2 ಲೂಪಿಂದ ಥ್ರೆಡ್ನ ಪಾಸ್ ಮಾಡಿಕೊಂಡು ಕಂಬನ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಕಂಬನ ಮಾಡಿಕೊಂಡು ಇಲ್ಲಿ ನಾನು 2 ಚೈನ್ನ ತೊಗೋತೀನಿ. 2 ಚೈನ್ನ ತೊಗೊಂಡು ನೋಡಿ, ಈ ಕಂಬ ಏನಿದೆ ಈ ಕಂಬದಲ್ಲಿ ನಾವು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ನೋಡಿ, ಕಂಬದ ಗ್ಯಾಪಲ್ಲಿ ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು 2 ಲೂಪ್ ಆಗುತ್ತೆ, 2 ಲೂಪನ್ನು 1 ಮಾಡ್ಕೋಬೇಕು. ಇದೇ ರೀತಿಯಲ್ಲಿ ಎಷ್ಟು ಕಂಬಗಳಾಗುತ್ತೋ ಅಷ್ಟು ಸಿಂಗಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ಳೋಣ.
ಸಿಂಗಲ್ ಕ್ರೋಶ ಅಂತ ಹೇಳಿದ್ರೆ ಇಷ್ಟೇ, ಡೈರೆಕ್ಟಾಗಿ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಲಾಕ್ ಮಾಡಿಕೊಂಡ್ರೆ ಅದು ಸಿಂಗಲ್ ಕ್ರೋಶ ಆಗುತ್ತೆ. ನಾವಿಲ್ಲಿ ನೀಡಲ್ ಮೇಲೆ ಯಾವುದೇ ರೀತಿ ದಾರನ ಸುತ್ಕೊಳ್ಳೋ ಆಗಿಲ್ಲ. ಫ್ರೆಂಡ್ಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿದ್ರೆ ನಮಗೂ ಖುಷಿಯಾಗುತ್ತೆ. ನೆಕ್ಸ್ಟ್ ವಿಡಿಯೋನ ಮಾಡೋದಕ್ಕೆ ನಿಮ್ಮ ಸಪೋರ್ಟ್ ಸಿಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಡಿ, ಇಲ್ಲಿ ನಾನು 8 ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. 8 ಸಿಂಗಲ್ ಕ್ರೋಶ ಆದಮೇಲೆ ನೆಕ್ಸ್ಟ್ ಚೈನ್ ಗ್ಯಾಪ್ ಏನಿರುತ್ತೆ ಆ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಬರುತ್ತೆ. ನೋಡಿ, ಈ ರೀತಿ ಬರುತ್ತೆ. ನೆಕ್ಸ್ಟ್ ನೋಡಿ, ನಾನಿಲ್ಲಿ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ ತಗೋತೀನಿ. ನಾವಿಲ್ಲಿ ಬೇಕು ಅಂತ ಹೇಳಿದ್ರೆ ಇಲ್ಲಿಂದ ಡೈರೆಕ್ಟಾಗೂ ಕೂಡ ಮತ್ತೆ ಇನ್ನೊಂದು ಆರ್ಚನ್ನು ಕಂಟಿನ್ಯೂ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಗ್ಯಾಪ್ ಇರಲಿ ಅಂತ ಹೇಳಿ ಇನ್ನೂ ಒಂದು ಸಿಂಗಲ್ ಕ್ರೋಶನ ತಗೊಂಡು ಥ್ರೆಡ್ನ ಮೇಲ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೋತೀನಿ. ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ 2 ಸಲ ದಾರನ ಸುತ್ಕೋಬೇಕು. ನೋಡಿ, ನೀಡಲ್ ಮೇಲೆ 2 ಸಲ ದಾರನ ಸುತ್ತಕೊಂಡು ನೋಡಿ ಇಲ್ಲಿ 2 ಚೈನ್ ಗ್ಯಾಪನ್ನು ಬಿಡೋಣ. 2 ಚೈನ್ ಗ್ಯಾಪನ್ನು ಬಿಟ್ಟು 3ನೇ ಚೈನ್ ಗ್ಯಾಪ್ ಏನಿರುತ್ತೆ ಅದರೊಳಗಡೆ ಕಂಬನ ಮಾಡ್ಕೋಬೇಕು. ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಕಂಬನ ಮಾಡ್ಕೊಳ್ಳೋಣ. ನಮಗೆ ಇಲ್ಲಿ ನೀಡಲ್ ಮೇಲೆ 2 ಸಲ ದಾರನ ಸುತ್ತಕೊಳ್ಳೋದ್ರಿಂದ ಡಬಲ್ ಕ್ರೋಶ ಕಂಬ ಆಗುತ್ತೆ. ಕಂಬ ಆದಮೇಲೆ ಮತ್ತೆ ಥ್ರೆಡ್ನ ಮೇಲ್ ಮಾಡಿ ಇನ್ನೂ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡ್ ಇನ್ಸರ್ಟ್ ಮಾಡ್ಕೊಂಡಾದ್ಮೇಲೆ ಬೀಡ್ ಲಾಕ್ ಆದಮೇಲೆ ಇಲ್ಲಿ ನಾವು 3 ಸಲ ಸುತ್ಕೋಬೇಕು. ನೋಡಿ, ನೀಡಲ್ ಮೇಲೆ 3 ಸಲ ಥ್ರೆಡನ್ನು ತೊಗೋಬೇಕು. ಥ್ರೆಡನ್ನು ತೊಗೊಂಡು ಅದೇ ಸೇಮ್ ಪ್ಲೇಸಲ್ಲೇ ಮತ್ತೆ ಕಂಬನ ಮಾಡ್ಕೋಬೇಕು. ಇದು ನಮಗೆ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ. ಸೇಮ್ ನಾವು ಡಬಲ್ ಕ್ರೋಶ ಕಂಬನ ಮಾಡಿರ್ತೀವಲ್ಲ ಅದೇ ಗ್ಯಾಪಲ್ಲೇ ಈ ಕಂಬನೂ ಕೂಡ ಮಾಡ್ಕೋಬೇಕು. ನೋಡಿ, ಕಂಬ ಆದಮೇಲೆ ಮತ್ತೆ ಥ್ರೆಡ್ನ ಮೇಲ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ ಮತ್ತೆ ಇಲ್ಲಿ ನಾವು ನೀಡಲ್ ಮೇಲೆ 4 ಟೈಮ್ ತೊಗೋಬೇಕು. ಥ್ರೆಡನ್ನು 4 ಟೈಮ್ ತೊಗೋಬೇಕು. ನೋಡಿ, 3 4 ಸಲ ಥ್ರೆಡನ್ನು ತೊಗೊಂಡು ನಾವಿಲ್ಲಿ ಪಕ್ಕದಲ್ಲಿ ಮಾಡ್ಕೋಬೇಕು. ನೋಡಿ, ಪಕ್ಕದ ಚೈನ್ ಗ್ಯಾಪ್ ಏನಿರುತ್ತೆ ಇಲ್ಲಿ ನಾವು ಕಂಬನ ಮಾಡ್ಕೋಬೇಕು. 2 ಕಂಬನ ಸೇಮ್ ಪ್ಲೇಸಲ್ಲಿ ತೊಗೋಬೇಕು ಮತ್ತು ಇನ್ನೊಂದು ಕಂಬನ ಪಕ್ಕದಲ್ಲಿ ಮಾಡ್ಕೋಬೇಕು. ನೋಡಿ, ನಾವಿಲ್ಲಿ 2 ಲೂಪಿಂದ ಒಂದೊಂದು ಸಲ ಥ್ರೆಡ್ನ ಪಾಸ್ ಮಾಡಿಕೊಂಡು ಕಂಬನ ಮಾಡ್ಕೋಬೇಕು. ಕಂಬ ಆದಮೇಲೆ ಇಲ್ಲಿ 2 ಚೈನ್ನ ತೊಗೊಳ್ಳೋಣ. 2 ಚೈನ್ನ ತೊಗೊಂಡು ನೋಡಿ, ಈ ಕಂಬ ಏನಿದೆ ಇದರಲ್ಲಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ. ನಮಗೆ ಲಾಸ್ಟ್ 8 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀವಿ. ಇಲ್ಲೂ ಕೂಡ ನಾವು 8 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಡಿಸೈನ್ ಬಂದು ತುಂಬ ಈಸಿಯಾಗಿಯೇ ಇದೆ. ನೋಡೋದಕ್ಕೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು, ಬಟ್ ಮಾಡಬೇಕಾದ್ರೆ ತುಂಬ ಈಸಿಯಾಗಿದೆ. ಬಿಗಿನರ್ಸು ಕೂಡ ಆರಾಮಾಗಿ ಟ್ರೈ ಮಾಡ್ಬೋದು ಈ ಡಿಸೈನ್ನ. ನೋಡಿ, ಈ ಗ್ಯಾಪಲ್ಲಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ. ಈ ಡಿಸೈನ್ ಬಂದು ಸಿಂಪಲ್ಲಾಗಿ ಕಾಟನ್ ಸ್ಯಾರಿಗಳಿಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನೋಡಿ, ಇಲ್ಲಿ 8 ಸಿಂಗಲ್ ಕ್ರೋಶಗಳನ್ನ ಮಾಡಿಕೊಂಡು ನೆಕ್ಸ್ಟ್ ಪಕ್ಕದಲ್ಲಿ ಇರೋವಂಥ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಬರುತ್ತೆ. ಇದೇ ರೀತಿ ನೋಡಿ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನಿಮಗೆ ಇದಕ್ಕೆ ಕುಚ್ಚು ಬೇಕಾದರೂ ಹಾಕೋಬೋದು, ಇಲ್ಲ ಆರ್ಚ್ ಇದೇ ರೀತಿ ಬೇಕಾದರೂ ಕಂಟಿನ್ಯೂ ಮಾಡ್ಕೋಬೋದು. ನೋಡಿ, ಇಲ್ಲಿ ಲಾಕ್ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಲಾಕ್ನ ಮಾಡ್ಕೋತೀನಿ, ಅಂದರೆ ಸಿಂಗಲ್ ಕ್ರೋಶನ ತೊಗೋತೀನಿ. ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಆರ್ಚನ್ನು ಕಂಟಿನ್ಯೂ ಮಾಡಬೇಕು. ನೋಡಿ, ನೀವಿಲ್ಲಿ ಕುಚ್ಚನ್ನು ಹಾಕೋದಾದರೆ ಅದಕ್ಕೆ ಚೈನ್ಗಳನ್ನ ತೊಗೊಂಡು ಕುಚ್ಚನ್ನು ಕೂಡ ಹಾಕೋಬೋದು. ನೋಡಿ, ಇವಾಗ 2 ಆರ್ಚ್ ಆಯ್ತಲ್ವ, 2 ಆರ್ಚ್ ಆದಮೇಲೆ ಒಂದು ಕುಚ್ಚನ್ನು ತೊಗೊಂಡು ಮತ್ತೆ 2 ಆರ್ಚನ್ನು ಮಾಡ್ಕೋಬೋದು. ಕುಚ್ಚು ಕಟ್ಟೋದಾದರೆ ಇಲ್ಲಿ 4 ಚೈನ್ನ ತೊಗೊಂಡು ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ, ಯಾವ ಲಾಕ್ಗೆ ಅಂದರೆ ಸಿಂಗಲ್ ಕ್ರೋಶಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಮತ್ತೆ ಆರ್ಚನ್ನು ಕಂಟಿನ್ಯೂ ಮಾಡ್ಕೊಳ್ಳಿ.
ನಿಮಗೆ ಕಂಟಿನ್ಯೂಸ್ ಆಗಿ ಆರ್ಚ್ ಬೇಡ ಅಂದರೆ ಮಧ್ಯ ಮಧ್ಯ ಈ ರೀತಿ ಕುಚ್ಚನ್ನು ಕೂಡ ಮಾಡ್ಕೋಬೋದು. ನೋಡಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ನಾನು ಕಂಟಿನ್ಯೂಸ್ ಆಗಿ ಆರ್ಚನ್ನೇ ಮಾಡಿದ್ದೀನಿ. ನೋಡಿ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.